ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ಮನೇಲಿ ಯಾರಿಲ್ಲ, ಹಾಗಾಗಿ ನಾನು ಅಡುಗೆ ಮಾಡ್ತೀನಿ. ಹೇಗಾಗುತ್ತೆ ಅಂತ ನೋಡೋಣ. ಸೊ ಅಡುಗೆ ಬಂದ್ಬಿಟ್ಟು ಎಗ್ ಬುರ್ಜಿ. ಸೊ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನೋಡೋಣ ಎಗ್ ಬುರ್ಜಿ ಹೇಗಾಗುತ್ತೆ, ಹೇಗೆ ಮಾಡ್ತೀನಿ ಅಂತಲೂ ನೋಡೋಣ. ಸೊ ಇವಾಗ ಚಾಕು ತೊಗೊಂಡಿದ್ದೀನಿ, ಈರುಳ್ಳಿ ಟೊಮೊಟೊ ಕಟ್ ಮಾಡಬೇಕು. ಸೊ ಕಟ್ ಮಾಡಿದ್ಮೇಲೆ ಸಿಗೋಣ ಮತ್ತೆ. ಸೊ ಬನ್ನಿ ಇವಾಗ ಈರುಳ್ಳಿ ಕಟ್ ಮಾಡೋಣ. ಸೊ ನಮ್ಮ ಮನೆಯಾಗ ಈರುಳ್ಳಿ ಕಟ್ ಮಾಡೋಕ್ಕೆ ಪ್ಲೇಟೇ ಯೂಸ್ ಮಾಡ್ತೀವಿ. ಸೊ ಚಾಕು ತುಳಿಬೇಕು. ಈ ಚಾಕು ತೊಳೆದಾಯ್ತು, ಇವಾಗ ಈರುಳ್ಳಿ ಕಟ್ ಮಾಡಬೇಕು. ಸೊ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ, ಯಾಕಂದರೆ ಸಂಜೆನೂ ಆಗಬೇಕು. ಸೊ ಅದಕ್ಕೋಸ್ಕರ ನಾನು 3 ಈರುಳ್ಳಿ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ಮೊಟ್ಟೆ ತಂದಿಲ್ಲ, ಮೊಟ್ಟೆ ಹೋಗಿ ತೊಗೊಂಡ್ಬರ್ಬೇಕು. ಒಳಗಡೆ ಕೊಯ್ಯೋದು ನೋಡಿದ್ರೆ ಊಟನೇ ಬೇಡ ಅನ್ಸುತ್ತೆ. ಟೊಮಾಟೊನ ಕಟ್ ಮಾಡಾಯಿತು, ಇವಾಗ ಹಸಿಮೆಣಸಿನ್ಕಾಯಿ ಕಟ್ ಮಾಡಬೇಕು. ತೊಗೊಂಬರ್ತೀನಿ ರೀ. ಗ್ಯಾಸ್ ಆಫ್ ಮಾಡಾಯಿತು, 5 ಹಸಿಮೆಣಸಿನ್ಕಾಯಿ ತೊಗೊಂಬಂದಿನಿ. ಚಾಕು ಸರಿಯಿಲ್ಲ, ವಿಚಿತ್ರವಾಗಿ ಆಗ್ತೈತೆ, ಕಟ್ಟೆ ಆಗ್ತಿಲ್ಲ. ಓಕೆ ಡನ್, ಎಲ್ಲ ಕೊಯ್ದಾಗ ಹೋಯ್ತು. ಇವಾಗ ಹೋಗಿ ಮೊಟ್ಟೆ ತೊಗೊಂಬರ್ತೀನಿ. ಸೊ ನೋಡಿ ಪೂರ ರೆಡಿಯಾಗಿದೆ. ಸೊ ಇಲ್ಲಿ ರೈಸ್ ಮಾಡ್ಕೊಂಡಿನಿ, ಬಿಸಿ ಬಿಸಿದು. ಇವಾಗ ಎಗ್ ತಂದು ಎಗ್ ತೊಗೊಂಬರ್ತೀನಿ. ಎಗ್ ತಂದು ಎಗ್ ಬುರ್ಜಿ ಮಾಡೋಣ. ಸೊ ಹೇಗಾಗುತ್ತೆ ಅಂತ ನೋಡೋಣ. A few moments later. ಸೊ ಇವಾಗ ಗ್ಯಾಸ್ ಹಚ್ಚೋಣ. ಗ್ಯಾಸ್ ಹಚ್ಚಾಯ್ತು, ಪಾತ್ರೆ ಇಡಬೇಕು. ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು. ಅಷ್ಟೊತ್ತಿಗೆ ನಾವೆಲ್ಲ ಉಪ್ಪು ಎಲ್ಲ ಸರ್ವ್ ಮಾಡ್ಕೊಂಬಿಡೋಣ. ತುಂಬ ಜಲ್ದಿ ಬಿಸಿ ಆಗಬೇಕು. ಓಕೆ ಡನ್. ಎಣ್ಣೆ ಹಾಕೋ, ಚಿಕನ್ ಮಸಾಲ ಹಾಕೋಣ, ಯಾಕಂದರೆ ಚಿಕನ್ ಫ್ಲೇವರ್ ಬರಲಿ. ಸೊ ಎಣ್ಣೆ ಹಾಕೋಣ. ಇವಾಗ ಈರುಳ್ಳಿ, ಇಲ್ಲಿ ಅಷ್ಟೊಂದು ಪೇಸ್ ಇಲ್ಲ ಮೊಬೈಲ್ ಇಡೋಕ್ಕೆ. ಸೊ ಓಕೆ, ಇವಾಗ ಹಾಕೋಣ ಸ್ವಲ್ಪ ಟೊಮೊಟೊ, ಸ್ವಲ್ಪ ಫುಲ್ ಹಾಕೋಣ. ಇವಾಗ ಸ್ವಲ್ಪ ಮಸಾಲ ಹಾಕೋಣ. ಇವಾಗ ಹಾಕೋಣ ಮೊಟ್ಟೆ. ಸೊ 5 ಮೊಟ್ಟೆ ತಂದಿನಿ, ಯಾಕಂದರೆ ಮೊಟ್ಟೆ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಹೆಂಗೆ ನಾವು ಬರ್ತಲ್ಲ ಜಾಸ್ತಿ ವಸ್ತು ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ, ತಿನ್ನೋದಕ್ಕೂ ಮಜಾ ಇರುತ್ತೆ. ನೋಡ್ರಿ ಹಿಂಗಾಗಿ ಬರ್ತಲ್ಲ ನಾವು ಇವಾಗ ರೈಸ್ ಹಾಕ್ಬಿಟ್ರೆ ಎಗ್ ರೈಸ್. ಓಕೆ, ಕಾಮ್ ಖತಮ್. ಗ್ಯಾಸ ತೋರಿಸ್ತೀರಿ ಹೆಂಗೆ ಬಂದಿದೆ ಅಂತ. ಹೆಂಗೆ ಗೊತ್ತಲ್ಲ, ನಾವು
ಎಗ್ ಬುರ್ಜಿ. ಸೊ ನೋಡಿ ಮಾಡಾಯಿತು. ಸೊ ರೊಟ್ಟಿ ಅದನ್ನು ಟೇಸ್ಟ್ ಮಾಡೋಣ ಇವಾಗ ಹೇಗಾಗಿದೆ ಅಂತ. ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತ. ಸೂಪರ್. ನಾವು ಮಾಡಿ ಬಂದ್ರೆ ಮತ್ತೆ ಮಸ್ತಾಗೈತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಹಾಗೆ.